ಅಲ್ಲೇ ಅದು ಮೋದಿ ಕ್ಯಾಬಿನೆಟ್ ಅಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅದು ನಮಗೇನೆ ಎಕ್ಸ್ಪೆಕ್ಟೆಡ್. ಅದು ಅವರು ಹಿಂದೆ ಅವ್ರ ಮ್ಯಾನಿಫೆಸ್ಟೋದಲ್ಲೂ ಇದೆ, ಮತ್ತೆ ಪದೇ ಪದೇ ಅವರು ಲೋಕಸಭೆಯಲ್ಲೂ ವ್ಯಕ್ತಪಡಿಸಿದ್ದಾರೆ, ಮತ್ತು ಸಾರ್ವಜನಿಕ ಸಭೆಗಳಲ್ಲೂ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಅದೇನು ಇಟ್ ಈಸ್ ನಾಟ್ ಎ ನ್ಯೂಸ್ ಟು ಅಸ್. ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಟ್ ಆಲ್ಸೋ. ಬಟ್ ಮಾಡಲಿ, ಅದು ಒಂದು ಹೊಸ ಪ್ರಯೋಗ ಇದೆ. ಅದರಿಂದ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದ್ದಾವೆ. ಅದನ್ನು ಯಾವ ರೀತಿ ಅವರು ಅದಕ್ಕೆಲ್ಲ ಒಂದು ಪ್ರೊಟೆಕ್ಷನ್ನು ಆ ಕಾನೂನಲ್ಲಿ ತರ್ತಾರೆ ನೋಡೋಣ. ಇಟ್ ಈಸ್ ಆಲ್ ಡಿಪೆಂಡ್ ಅಪಾನ್ ದಿ ಲೆಜಿಸ್ಲೇಷನ್ ವಿಚ್ ಕಮಿಂಗ್ ಔಟ್ ಆಫ್ ದಟ್. ಇದು ವಿರೋಧ ವ್ಯಕ್ತಪಡಿಸಬಹುದು ಅಷ್ಟೇ ನೀವು, ಬಟ್ ವಿ ಕೆನಾಟ್ ಗೋ ಎಗೇನೆಸ್ಟ್ ಇಟ್ ಅಲ್ಲ. ಅಲ್ಟಿಮೇಟ್ಲಿ ಪಾರ್ಲಿಮೆಂಟ್ ಈಸ್ ಸುಪ್ರೀಂ. ಇಫ್ ಎನಿ law is legislated in the parliament, that has to be followed by others. ಅದು ಒಂದು ಫಾರ್ಮಲ್ ಅಪೋಸಿಷನ್ ಅಥವಾ ಒಂದು ಪ್ರೊಟೆಸ್ಟೋ ರಿಜಿಸ್ಟರ್ ಮಾಡಬಹುದು ಅಷ್ಟೇ. ಇಟ್ ಕೆನಾಟ್ ಸರ್ವ್ ಎನಿ ಪರ್ಪಸ್ ಆಲ್ಸೋ. ಅರೆ ಇಟ್ ಇನ್ನೆವಿಟಬಲ್ ಅಲ್ಲ. ಈಗ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಆಯ್ತಂತಂದ್ರೆ ಒಪ್ಲೇಬೇಕಲ್ಲ ಯಾರಾದರೂ. ಹಾಗೆ ಲೋಕಸಭೆ ಸುಪ್ರೀಂ. ಲೋಕಸಭೆಯಲ್ಲಿ ಅಮೆಂಡ್ಮೆಂಟ್ ಆಯ್ತಂದ್ರೆ ದಟ್ ಅಮೆಂಡ್ಮೆಂಟ್ ಈಸ್ ಬೈಂಡಿಂಗ್ ಆನ್ ಆಲ್ ಆಫ್ ಅಸ್. ಅಲ್ಲೇ ಅದು ಮೋದಿ ಕ್ಯಾಬಿನೆಟ್ ಅಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅದು ನಮಗೇನೆ ಎಕ್ಸ್ಪೆಕ್ಟೆಡ್. ಅದು ಅವರು ಹಿಂದೆ ಅವ್ರ ಮ್ಯಾನಿಫೆಸ್ಟೋದಲ್ಲೂ ಇದೆ, ಮತ್ತೆ ಪದೇ ಪದೇ ಅವರು ಲೋಕಸಭೆಯಲ್ಲೂ ವ್ಯಕ್ತಪಡಿಸಿದ್ದಾರೆ, ಮತ್ತು ಸಾರ್ವಜನಿಕ ಸಭೆಗಳಲ್ಲೂ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಅದೇನು ಇಟ್ ಈಸ್ ನಾಟ್ ಎ ನ್ಯೂಸ್ ಟು ಅಸ್. ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಟ್ ಆಲ್ಸೋ. ಬಟ್ ಮಾಡಲಿ, ಅದು ಒಂದು ಹೊಸ ಪ್ರಯೋಗ ಇದೆ. ಅದರಿಂದ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದ್ದಾವೆ. ಅದನ್ನು ಯಾವ ರೀತಿ ಅವರು ಅದಕ್ಕೆಲ್ಲ ಒಂದು ಪ್ರೊಟೆಕ್ಷನ್ನು ಆ ಕಾನೂನಲ್ಲಿ ತರ್ತಾರೆ ನೋಡೋಣ. ಇಟ್ ಈಸ್ ಆಲ್ ಡಿಪೆಂಡ್ ಅಪಾನ್ ದಿ ಲೆಜಿಸ್ಲೇಷನ್ ವಿಚ್ ಕಮಿಂಗ್ ಔಟ್ ಆಫ್ ದಟ್. ಇದು ವಿರೋಧ ವ್ಯಕ್ತಪಡಿಸಬಹುದು ಅಷ್ಟೇ ನೀವು, ಬಟ್ ವಿ ಕೆನಾಟ್ ಗೋ ಎಗೇನೆಸ್ಟ್ ಇಟ್ ಅಲ್ಲ. ಅಲ್ಟಿಮೇಟ್ಲಿ ಪಾರ್ಲಿಮೆಂಟ್ ಈಸ್ ಸುಪ್ರೀಂ. ಇಫ್ ಎನಿ law is legislated in the parliament, that has to be followed by others. ಅದು ಒಂದು ಫಾರ್ಮಲ್ ಅಪೋಸಿಷನ್ ಅಥವಾ ಒಂದು ಪ್ರೊಟೆಸ್ಟೋ ರಿಜಿಸ್ಟರ್ ಮಾಡಬಹುದು ಅಷ್ಟೇ. ಇಟ್ ಕೆನಾಟ್ ಸರ್ವ್ ಎನಿ ಪರ್ಪಸ್ ಆಲ್ಸೋ. ಅರೆ ಇಟ್ ಇನ್ನೆವಿಟಬಲ್ ಅಲ್ಲ. ಈಗ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಆಯ್ತಂತಂದ್ರೆ ಒಪ್ಲೇಬೇಕಲ್ಲ ಯಾರಾದರೂ. ಹಾಗೆ ಲೋಕಸಭೆ ಸುಪ್ರೀಂ. ಲೋಕಸಭೆಯಲ್ಲಿ ಅಮೆಂಡ್ಮೆಂಟ್ ಆಯ್ತಂದ್ರೆ ದಟ್ ಅಮೆಂಡ್ಮೆಂಟ್ ಈಸ್ ಬೈಂಡಿಂಗ್ ಆನ್ ಆಲ್ ಆಫ್ ಅಸ್.